ಹೇಗಿದ್ದೀರಾ ಎಲ್ಲವರು? ನಾನು ಇವತ್ತು ನನ್ನ ಅಕ್ಕನ ಮಗಳ ಮನೆಗೆ ಬಂದಿದ್ದು. ಇವತ್ತು ಸಂಡೇ ಅಲ್ಲ. ಅವಳು ಹೇಳಿದ್ದು, ಆಂಟಿ ಒಂದು ಚಿಕನ್ ಸುಕ್ಕ ಮಾಡಿ ಅಂತ ನಿಮ್ಮ ಸ್ಟೈಲಲ್ಲಿ. ಅದಕ್ಕೆ ಇವತ್ತು ನಾವು ಒಂದು ಚಿಕನ್ ಸುಕ್ಕ ಮಾಡ್ತೀನಿ. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಈಗ ಚಿಕನ್ಗೆ ಬೇಕಾದ ಸಾಮಗ್ರಿಗಳು. ಇದು 3 ಕಿಲೋ ಚಿಕನ್ ಉಂಟು ಇದರಲ್ಲಿ. ಅದು ಸುಕ್ಕ ಮಾಡಲಿಕ್ಕೆ 20 ಉದ್ದ ಮೆಣಸು, ಕಾಶ್ಮೀರಿ ಚಿಲ್ಲಿ, 5 ಗಿಡ್ಡ ಮೆಣಸು, ಒಂದು ಲಿಂಬೆಹಣ್ಣು ಅಷ್ಟಲ್ಲ, ಸ್ವಲ್ಪ ಕಡಿಮೆ ಹುಳಿ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನು ಸಣ್ಣ ಟೀ ಸ್ಪೂನು ಮೆಂತೆ, 10 ಕರಿಮೆಣಸು, 3 ಏಲಕ್ಕಿ, 2 ಸ್ಟಾರು, ಲವಂಗ ಒಂದು 20, ಚಕ್ಕೆ 5 ತುಂಡು, 1 ಜಾಯಿಕಾಯಿ ಮತ್ತು 2 ಟೇಬಲ್ ಸ್ಪೂನ್ ಬೆಡ್ಸಾಪ್. ಇದರಲ್ಲಿ 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಮತ್ತು 5 ನೀರುಳ್ಳಿ, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 20 ಬೆಳ್ಳುಳ್ಳಿ ಬೀಜ ಮತ್ತು ಅರ್ಧ ದೊಡ್ಡ ಗಡಿ ತೆಂಗಿನಕಾಯಿ ಮತ್ತು ಕರಿಬೇವು. ಇಷ್ಟು ಸಾಮಾನು ಇದಕ್ಕೆ ಬೇಕು. ಓಕೆ, ಎಲ್ಲ ವಸ್ತುಗಳು ಎಣ್ಣೆಯಲ್ಲಿ ಕಾಯಿಸುವ. ನಾವು ಈಗ ತೆಂಗಿನ ಎಣ್ಣೆ ಹಾಕ್ತೀನಿ. ಇದಕ್ಕೆ ಮೊದಲು ಮೆಣಸನ್ನು ಹಾಕೋಣ. ಇದರ ಒಟ್ಟಿಗೆ ನಾವು ಕೊತ್ತಂಬರಿ ಹಾಕುವ. ಇದಕ್ಕೆ ಈಗ ನಾವು ಬೆಡ್ಸಾಪ್ ಮತ್ತು ಜೀರಿಗೆ, ಇದರ ಒಟ್ಟಿಗೆ ನಾವು ಮೆಂತೆ ಎಲ್ಲ ಇದಕ್ಕೆ ಹಾಕಿ ಫ್ರೈ ಮಾಡುವ. ಇದಕ್ಕೆ ಕರಿಬೇವನ್ನು ಇದರಲ್ಲಿ ಹಾಕಿ ಫ್ರೈ ಮಾಡುವ. ಈಗ ಇದೆಲ್ಲ ಫ್ರೈ ಆಯಿತು. ಈಗ ನಾವು ಇದೇ ಬಾಣಲೆಯಲ್ಲಿ ಇದರಲ್ಲಿ ತೆಂಗಿನ ತುರಿ ಮತ್ತು ನೀರುಳ್ಳಿ 3, ಇದರಲ್ಲಿ 4 ಉಂಟು. ಇದರಲ್ಲಿ 1 ನೀರುಳ್ಳಿ ಚಿಕನ್ ಇಡುವಾಗ ಕಾಯಿಸಲಿಕ್ಕಿದು. ಮತ್ತು ಇದರ ಒಟ್ಟಿಗೆ ಬೆಳ್ಳುಳ್ಳಿ ಒಟ್ಟಿಗೆ ಕಾಯಿಸುವ. ಸ್ವಲ್ಪ ತೆಂಗಿನ ಎಣ್ಣೆ ಇದಕ್ಕೆ ಹಾಕುವ. ಇದಕ್ಕೆ ಸ್ವಲ್ಪ ಎಳದಿ ಹುಡಿ ನಾನು ತೋರಿಸಲಿಲ್ಲ, ಇದಕ್ಕೆ ಹಾಕುವ. ಮತ್ತು ಸ್ವಲ್ಪ ಚಿಕನ್ ತೊಳೆಯುವಾಗ ಅದಕ್ಕೆ ಹಾಕಲಿಕ್ಕೆ. ಈಗ ನಮ್ಮ ತೆಂಗಿನ ತುರಿ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಒಳ್ಳೆ ಫ್ರೈ ಆಗಿದೆ. ಈಗ ನಾವು ಇದನ್ನು ಕೂಡ ಗ್ರೈಂಡ್ ಮಾಡುವ. ಈಗ ನಾವು
ತುಪ್ಪವನ್ನು ಹಾಕಿ ನೀರುಳ್ಳಿಯನ್ನು ಫ್ರೈ ಮಾಡುವ. ಇದು ಒಂದು ನೀರುಳ್ಳಿ. ಇದಕ್ಕೆ ಸ್ವಲ್ಪ ಪೇಸ್ಟ್ ಹಾಕುವ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ ಈಗ ಟೊಮೆಟೊವನ್ನು ಹಾಕುವ, 2 ಟೊಮೆಟೊ. ಇದಕ್ಕೆ ಈಗ ತೊಳೆದಿಟ್ಟಿದ ಚಿಕನನ್ನು ಹಾಕುವ. ಈಗ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಿಸುವ. ಮುಚ್ಚುವ. ಚಿಕನ್ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾವು ಉಪ್ಪನ್ನು, ರುಚಿಗೆ ತಕ್ಕ ಉಪ್ಪನ್ನು ಹಾಕುವ. ಈಗ ಇದೆಲ್ಲ ಮಿಕ್ಸಿಗೆ ಹಾಕುವ. ಈಗ ಇದು ಗ್ರೈಂಡ್ ಮಾಡಬೇಕು ಎಲ್ಲ ಸೇರಿ. ತೆಂಗಿನ ಈಗ ಇದೆಲ್ಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡುವ. ಈಗ ನಮ್ಮ ಮಸಾಲ ರೆಡಿ ಆಗಿದೆ. ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಇದೇ ಮಿಕ್ಸಿಗೆ ನಾವು ಈ ತೆಂಗಿನ ತುರಿ, ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿದ್ದನ್ನು ಇಟ್ಟು ಗ್ರೈಂಡ್ ಮಾಡಿ ಅದಕ್ಕೆ ಹಾಕುವ. ತೆಂಗಿನ ತುರಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದು, ಇಷ್ಟು ಗ್ರೈಂಡ್ ಮಾಡಿದರೆ ಸಾಕು, ಅರ್ಧ ಅರ್ಧ. ಈಗ ನಾವು ಇದಕ್ಕೆ ಹಾಕುವ. ಇದನ್ನೀಗ ಮಿಕ್ಸ್ ಮಾಡುವ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಳಿದಿದ್ದ ಕರಿಬೇವು ಕೂಡ ಈಗ ನಾವು ಇದಕ್ಕೆ ಹಾಕುವ. ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ. ನೀವು ಇದೆಲ್ಲ ತಿಂದು ಇದರ ರುಚಿ ನೋಡಿ ಮತ್ತು ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.